ಕೊಟ್ಟಿದ್ದರು ನಮ್ಮ ಕೃಷ್ಣ ಬೈರೇಗೌಡರಿಗೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಆ ವ್ಯಾಪ್ತಿಯ 5 ನಗರ ಪಾಲಿಕೆಗಳು, ಬೆಂಗಳೂರು ಜಲಮಂಡಳಿ, BWSSB ಮತ್ತು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಗದಿತ BMRCL ಮಾತ್ರ ಸೇರಿವೆ. ಇವಿಷ್ಟು ಕೊಟ್ಟು ಉಳಿದು ಇಲ್ಲ ಅಂತಂದಾಗ ಸಹಜವಾಗಿ ಅವ್ರಿಗೂ ನಿರಾಶೆ ಆಗ್ಯದ. ಅದಕ್ಕಾಗಿ ಅವರು ಈ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಯೋಜನೆ ಆಗಿರ್ಬೋದು ಮತ್ತೊಂದು ಅವ್ರದ್ದು ಏನು ಸೇರಿಸಿಲ್ಲ ಅನ್ನೋ ಅತೃಪ್ತಿ ಅವ್ರ ಮನದಲ್ಲಿದೆ. ಅಂದ್ರೆ ಒಟ್ಟಾರೆಯಾಗಿ ಇವೆಲ್ಲ ಖಾತೆಗಳು ತಕರಾರು ಬರಬಾರ್ದಾಗಿತ್ತು, ಬಂದಿದ್ದಾವೆ. ಹೌದು, ನಿಶ್ಚಿತ ಅದರಲ್ಲಿ ಎರಡು ಮಾತಿಲ್ಲ. ಮುಖ್ಯಮಂತ್ರಿಗಳಿಗೆ ಅವರ ಡಿಸ್ಕ್ರಿಷನರಿ ಪವರ್ ಅದ, ಅವರು ಅದನ್ನು ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋ ಒಪ್ಪುನು ಆ ಮಾತನ್ನು. ಆದ್ರೆ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಿರ್ವಹಿಸಿದಂತಹ ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ಬಗ್ಗೆನೂ ಆರೋಪ ಮಾಡ್ತಾ ಇರ್ತಾರೆ. ಇಲ್ಲ ಅವರು ಲಾಭದ ವಿಚಾರ ಮಾಡ್ತಾ ಇರ್ತಾರೆ, ಮಾಡಿಕೊಂಡಿದ್ದಾರೆ, ಅವರ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರ ಇತ್ತು, ಅವ್ರು ವ್ಯವಹಾರ ಮಾಡಿದ್ದಾರೆ, ಅವ್ರು ಸಾಕಷ್ಟು ಆಸ್ತಿ ಮಾಡಿದ್ದಾರೆ, ಅವ್ರ ವಿರೋಧಿಗಳು ಆರೋಪ ಮಾಡ್ತಾರೆ. ಇರ್ಬೋದಿಲ್ಲ ಅಂತಲ್ಲ, ಇಲ್ಲೇ ಅದು ಮತ್ತು ಎರಡು ಹೋದ ಮೇಲೆ ನಾನು ಏನು ಮಾಡಲಿ ಅಂತ ಕೇಳುವಲ್ಲಿ ಆ ಒಂದು ವಾಸನೆ ಬಿಡಿತದೆ. ಯಾವುದೂ ಕೊಟ್ಟಿದ್ದ ಒಂದು ಹೌದಪ್ಪ ಇದು ಒಳ್ಳೆಯದನ್ನು ಮಾಡ್ತಾರೆ ಅಂತ ಬರಲಿಲ್ಲ ಅವ್ರ ಬಾಯಿಂದ, ಅವ್ರು ಕೊಡಲಿ ನಮಗಂದ್ರೆ ಅಲ್ಲಿ ಪರ್ಸೆಂಟೇಜ್ ವ್ಯವಹಾರ ಮಾಡಲಿಕ್ಕೆ ಇವ್ರು ಕೇಳ್ತಾ ಇದ್ದಾರೆ ಅಂತ ಸಹಜವಾಗಿ ಅವ್ರ ವಿರೋಧಕ್ಕೆ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಬೆಂಗಳೂರು, ಯಾಕಂದ್ರೆ ಈಗಾಗಲೇ ಬೆಂಗಳೂರದ್ದು ಟೋಟಲ್ ಅಭಿವೃದ್ಧಿ ನೆಲೆಗಟ್ಟಲ್ಲ, ಈ ರಾಜ್ಯದ 60% ಕಂದಾಯ ಅಲ್ಲೇ ಬರ್ತದೆ ಅನ್ನುವಂಥ ಮಾತು. ಅದಕ್ಕಾಗಿ ಹೆಚ್ಚಿಗೆ ಹೊಡಿಸೋಕೆ ಹೋಗಿದ್ದಾರೆ ಅನ್ನೋ ಕೇಳ್ಕೊಂಡು ಮಾಡಿದ್ದಾರೆ. ಅದನ್ನು ಹೈಕಮಾಂಡ್ ಕೊಟ್ಟದ್ದು ಇವರಿಗೆ. ಆದರೆ ಅದರಲ್ಲಿ ಈ 2 ಡಿಪಾರ್ಟ್ಮೆಂಟನ್ನು ನಮ್ಮ DK ಶಿ ಅವರು ತಮ್ಮೊಂದಿಗೆ ಇಟ್ಕೊಂಡಿದ್ದಾರೆ ಅಂತ ಈ ಮೊದಲು ಅವರೇ ಇದ್ದಾರೆ ಅಂತ. ಮತ್ತು ಅದೆಲ್ಲ ಗೊತ್ತಾ ಒಳ